ವ್ಲಾಗ್ನ ಶೂಟ್ ಮಾಡೋಕ್ಕೆ ನಾನು ಒಬ್ಬರನ್ನ ಹೈಯರ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದೀನಿ. Hey guys, welcome back to my YouTube channel. Hey guys, welcome back to my YouTube channel. I hope ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ನನ್ನ ಕಸಿನ್ ಮನೆಗೆ ಬಂದಿದ್ದೆ ಆ್ಯಂಡ್ ದೆನ್ ಇವಾಗ ನಾವು ಹೊರಗಡೆ ಬಂದಿದ್ದೀವಿ ಆನಂದ್ ಸ್ವೀಟ್ಸ್ಗೆ. ಸೊ ನಾವು ಇವಾಗ ಜಿಲೇಬಿ ಆರ್ಡರ್ ಮಾಡಿದ್ದೀವಿ. ಸೊ ಜಿಲೇಬಿನ ತಿಂತಾ ಇದ್ದೀವಿ. ತುಂಬ ಚಾಟ್ಸ್ ತಿಂದ್ವಿ ನಾವು. ಮಸಾಲೆ ಪುರಿ, ಪಾನಿಪುರಿ ಆ್ಯಂಡ್ ಮತ್ತೇನೋ ಸಮೋಸ ತುಂಬ ತಿಂದ್ವಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಅಷ್ಟೇ. ಇದನ್ನೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ಗೆ ಹೋಗ್ತೀವಿ ಅಷ್ಟೇ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಇವಾಗ ಮನೆಗೆ ಬಂದ್ವಿ. ಅತ್ತೆ ನಮಗೆ ಪರಾಟ ಮಾಡಿಕೊಡ್ತಿದ್ದಾರೆ. ಅದು ಬಟಾಣಿ ಪರಾಟ ಅಂತ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಎಲ್ಲ ತಿನ್ಕೊಂಡು ಡೇ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಕಸಿನ್ ಮನೇಲಿದ್ದೀನಿ ಇವಾಗ. ಸೊ ಇವಾಗ ನನ್ನ ಮಾರ್ನಿಂಗ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. 9 o'clock ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ತಿನ್ನಬೇಕು. ಸೊ ಆ್ಯಂಡ್ ದೆನ್ ಇದು ಅಪಾರ್ಟ್ಮೆಂಟ್ ಅಲ್ವಾ, ಲೈಕ್ ಹೊರಗಡೆ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. 1 minute. See here. My God. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ದೆನ್ ತುಂಬ ಚೆನ್ನಾಗಿದೆ. ಅಲ್ಲೊಂದು ಲೇಕ್ ಇದೆ. ನೈಸ್. ಟಿಫನ್ ಇವತ್ತು ಮಂಡಕ್ಕಿ ಆ್ಯಂಡ್ ಅವಲಕ್ಕಿ. ಇವಾಗ ನನಗೆ ಟೀ ಮಾಡಿಕೊಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ಅದು ಈ ಥರ ವಿಡಿಯೋ ಮಾಡೋದು. ಸೊ ಎವ್ರಿ ಡೇ ಡ್ರಿಂಕ್ ವಾಟರ್, ಹೈಡ್ರೇಟ್ ಆಗಿರಿ ಅಂತ ಹೇಳೋದು. ಸೊ ಟೀ ಕುಡಿತಾ ಇದ್ದೀನಿ. ಟೀ ಕುಡ್ದಾದ್ಮೇಲೆ ಏನು ಮಾಡಬೇಕು ಅಂತ ಥಿಂಕ್ ಮಾಡಬೇಕಿದ್ರೆ ಯೂಟ್ಯೂಬ್ ವೀಡಿಯೋಸ್ನ ನೋಡೋಣ ಅಂತ ಥಿಂಕ್ ಮಾಡಿದೆ. ಆಫ್ಟರ್ ದಟ್ ವೀಡಿಯೋಸ್ ನೋಡ್ತಾ ಇದ್ವಿ, ರ್ಯಾಂಡಮ್ ಟ್ರಾವೆಲ್ ವ್ಲಾಗ್ಸ್. ಅದರಲ್ಲಿ ಒಂದು ಕೋಲ್ಡೆಸ್ಟ್ ಸಿಟಿ ಅಂತ ಬಂದಾಗ ರಷ್ಯನ್ನಲ್ಲಿದೆ. ಸೊ ಅದನ್ನು ನೋಡಿದ್ವಿ. ಆಮೇಲೆ ಥೈಲ್ಯಾಂಡ್ ಟ್ರಾವೆಲ್ ವ್ಲಾಗ್ಸ್ ನೋಡ್ತಾ ಇದ್ದೀವಿ. ಟಿಫನ್ಗೆ ಅವಲಕ್ಕಿ ಆ್ಯಂಡ್ ಮಂಡಕ್ಕಿ. ಟಿಫನ್ ತಿನ್ಕೊಂಡು ಟ್ರಾವೆಲ್ ವ್ಲಾಗ್ಸ್ ನೋಡ್ತಾ ಇದ್ವಿ. ಆ್ಯಂಡ್ ದೆನ್ ದಿಸ್ ಇಸ್ ಅ ಫನಿಯೆಸ್ಟ್ ಎಲಿಫೆಂಟ್ದು ವ್ಲಾಗ್ ಇತ್ತು. ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟಿಫನ್ ಮಾಡಿದ್ವಿ. ಇದು ಕೊಬ್ಬರಿ ಕಡ್ಡಿ ಅಂತ ಸ್ನ್ಯಾಕ್ಸ್. ಹೇಗಿದೆ? ಹಾಯ್ ಅಣ್ಣ. ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿದ್ಯಾ? ಮಾಡಿಲ್ಲ ಅಂದರೆ ಮಾಡು. ಮಧ್ಯಾಹ್ನಕ್ಕೆ ಅತ್ತೆ ಬಿಸಿಬೇಳೆ ಬಾತ್ ಮಾಡಿದ್ರು. ನನ್ನ ಫೇವ್ರೇಟ್ ಅದು. ಚೆನ್ನಾಗಿ ತಿಂದ್ಕೊಂಡು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ಮೇಲೆ ಎಟ್ 5 o'clock ಅಪಾರ್ಟ್ಮೆಂಟಲ್ಲಿ ಔಟ್ಸೈಡ್ ಏನೇನಿದೆ ಅಂತ ನೋಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಲೇಕ್ ಇತ್ತು, ಅದನ್ನ ವ್ಯೂ ನೋಡಿದ್ವಿ. ವ್ಯೂ ನೋಡಿಕೊಂಡು ವಾಕ್ ಮಾಡಿದ್ವಿ. ವಾಕ್ ಮಾಡ್ಕೊಂಡು ಆದಮೇಲೆ ಪೂಲ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಫನ್ ಮಾಡಿದ್ವಿ. ಮನಿದ್ದಾರೆ ಇವಾಗ ಏನಂತ ಹೇಳಿ ಸ್ಟಾರ್ಟ್ ಮಾಡೀಗ. ಏನೂ ಇಲ್ಲ, ಇವಾಗ ಹೇಳಿ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ರೆಕಾರ್ಡ್. ನನ್ನ ವ್ಲಾಗ್ನ ಶೂಟ್ ಮಾಡೋಕ್ಕೆ ನಾನು ಒಬ್ಬರನ್ನ ಹೈಯರ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಾಯಿದ್ದೀನಿ ಗೊತ್ತಾ? ತಿಂಗಳಿಗೆ 50,000 ಕೊಡ್ತಾಯಿದ್ದೀನಿ.
ನೀರು ಗಟ್ಟಿ ಆಗುತ್ತೆ ಇದನ್ನೆಲ್ಲ ಹಾಕ್ಬಿಡಿ ಏನು ಮ್ಯಾಗಿ ಅನ್ಕೊಡ್ತಿ ಇದು ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ಪ್ಲೇನ್ ಮ್ಯಾಗಿ ಮೇಲೆ ಚೀಸ್ ಹಾಕ್ಬಿಟ್ಟು ಕೊಡ್ತಾರೆ ಅಂತ ತುಂಬ ಕೆಡ್ತಾ ಇದೆ. ಹೌದಾ ಇಲ್ಲ ಏನು ಇದೇ ಇಲ್ಲ. ಇನ್ನೊಂದ್ಸರಿ ಸರಿಯಾಗಿ ಆ್ಯಂಡ್ ದೆನ್ ಇದಕ್ಕೆ ಗಾರ್ಲಿಕ್ ಹಾಕಿದ್ದಾರೆ. ಗಾರ್ಲಿಕ್ ಹಾಕಿ ಐ ಮೀನ್ ಐ ಆಲ್ಸೋ ಪುಟ್ ಬಟ್ ಐ ಗೊತ್ತಿಲ್ಲ ಇದೆಷ್ಟು ಕರೆಕ್ಟಾಗಿ ತಿಂದ್ಯಾ? ಚೆನ್ನಾಗಿಲ್ವಾ? ನಂಗೆ ಇಷ್ಟ ಆಗಿಲ್ಲ. ವಾಟ್ ಇಸ್ ದ ಸೊ ನಾವಲ್ಲಿ ಮ್ಯಾಗಿ ಅವ್ರ ಮೋಮೋಸ್ ಟ್ರೈ ಮಾಡೋಣ ಅಂತ ಹೋದ್ವಿ. ಸ್ಮಾಲ್ ಕೆಫೇಸ್ ಇತ್ತು ಅಂತ ಹೋದ್ವಿ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ನಾವು ಮ್ಯಾಗಿ ತೊಗೊಂಡ್ವಿ, ಚೀಸ್ ಮ್ಯಾಗಿ ತೊಗೊಂಡಿದ್ದು. ಬಟ್ ಆದರೆ ಎಕ್ಸ್ಪ್ರೆಷನ್ ನೀವೇ ನೋಡಿದ್ರಲ್ಲ ಹೇಗಿತ್ತು ಅಂತ, ತುಂಬ ಕೆಟ್ಟದಾಗಿತ್ತು. ನಿಜವಾಗ್ಲೂ ನನಗಂತೂ ಇಷ್ಟನೇ ಆಗಲಿಲ್ಲ. ಸೊ ಅದಾದಮೇಲೆ ಮನೆಗೆ ಬಂದಮೇಲೆ ಅತ್ತೆ ಬಿಸಿ ಬೋಂಡ ಮಾಡಿಕೊಟ್ರು, ತಿಂದ್ವಿ. ಅದಾದಮೇಲೆ ಟೀ ಕುಡಿದೆ ವಿತ್ ರಸ್ಕ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಎಂಜಾಯ್ ಮಾಡ್ಕೊಂಡು ಕೂತ್ವಿ. ಯಾವುದಾದ್ರೂ ಮೂವಿ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಯಾ ಸ್ಟಾರ್ಟ್ ಮಾಡಿದ್ರಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.